ಪ್ರವೇಶ ವೇದಿಕೆಯ ಸಮಾರಂಭದ ಮುಖ್ಯ ಅತಿಥಿಗಳಾಗಿ ಆಶೀರ್ವಾದಂಥ ನನ್ನ ಆತ್ಮೀಯ ಸ್ನೇಹಿತರಾದಂಥ ಶ್ರೀಯುತ ವಾಸುದೇವ್ ಅವರೇ, ಹಾಗೆಯೇ ಇನ್ನೋರ್ವ ಸ್ನೇಹಿತರಾದಂಥ ಉಮೇಶ್ ಮೊರಾಳ್ ಅವರೇ, ಹಾಗೂ ಸಂಪನ್ಮೂಲ ವ್ಯಕ್ತಿಗಳಾದಂಥ CRP ಆದಂಥ ರಾಜು ಬಜ್ಜಿ ಅವರೇ, ಇನ್ನೋರ್ವ ಸಂಪನ್ಮೂಲ ವ್ಯಕ್ತಿಯಾದಂಥ ಶ್ರೀಮತಿ ಶೈಲಾ ಕೋದಂಬರಿ ಮೇಡಮ್ ಅವರು, ಹಾಗೆಯೇ ಕುಟುಂಬನವರು ಮೇಡಮ್ ಅವರೇ, ಮಹೇಶ್ ತಾಳ್ವಾರ್ ಅವರೇ, ನಮಗೆ 4 ದಿನಗಳ ಕಾಲ ಸಂಪನ್ಮೂಲ ವ್ಯಕ್ತಿಗಳು ಕ್ಲಾಸ್ನಲ್ಲಿ ಏನು ಮಾಡಬೇಕು, ದ್ವಿಭಾಷಾ ಬೋಧನೆಯನ್ನು ಹೇಗೆ ಮಾಡಬೇಕು ಅನ್ನೋದನ್ನು ಕೆಲವು ಆಯಾಮಗಳಲ್ಲಿ ತಿಳಿಸಿಕೊಟ್ಟಿದ್ದಾರೆ. ಅದಕ್ಕೆ ತಕ್ಕ ಹಾಗೆ ತರಬೇತಿ ಬಂದಂಥ ಎಲ್ಲ ಗುರುಮಾತೆಯರು ಗುರುಗಳು ಅತ್ಯಂತ ಸಕ್ರಿಯವಾಗಿ ಭಾಗವಹಿಸಿ ಈ ರಜಾ ಅವಧಿಯಾದರೂ ಕೂಡ ಎಲ್ಲ ಚಟುವಟಿಕೆಗಳನ್ನು ನೀವು ನೋಡ್ರಿ, ಮೊನ್ನೆ ದಿನ ನಿನ್ನೆ ನಾನು ಹೋಗಂಗಿಲ್ಲ, ಈಗ ಭಾಳ ಮೊನ್ನೆ ದಿನ 2ನೇ ದಿನ ಬಿಟ್ಟರೆ 3-4 ದಿನ ಭಾಳ ಚೆನ್ನಾಗಿ ಆ ಚಟುವಟಿಕೆಗಳನ್ನು ಎಲ್ಲ ಟೀಚಿಂಗ್ ಹೇಳುಗಳ ಸಹಾಯದೊಂದಿಗೆ ಮಾಡಿದ್ರು. ಗುರುಮಾತೆ ಉರ್ದುದವ್ರು ಮಾಡಿದ್ರು, ನಿನ್ನೆ ಇವತ್ತು ನೀವು ಕನ್ನಡದವ್ರು ಮಾಡಿದ್ರಿ. ಇದು ಕಾರಣ ಇಷ್ಟೇ, ಇದನ್ನೆಲ್ಲ ಪ್ರಯತ್ನ ಮಾಡೋದು ಇಲಾಖೆ ನಾವು ನೀವೆಲ್ಲ ಸೇರಿ ಮಾಡೋದು. ಮಹಾತ್ಮ ಗಾಂಧೀಜಿಯವರು ಹೇಳಿದಾಗೆ ಶಿಕ್ಷಣ ಅಂದರೆ ಆಲ್ರೌಂಡ್ ಡೆವಲಪ್ಮೆಂಟ್ ಆಫ್ ದ ಚೈಲ್ಡ್ಸ್ ಪರ್ಸನಾಲಿಟಿ ಅಂತ, ಮಗುವಿನ ಸರ್ವತೋಮುಖ ಬೆಳವಣಿಗೆ ಶಿಕ್ಷಣ ಅಂತ ಹೇಳ್ತಾರೆ. ಈ ದ್ವಿಭಾಷಾ ಪದ್ಧತಿಯೂ ಕೂಡ ವರ್ಗದ ಕೋಣೆಗಳಲ್ಲಿ ಇಷ್ಟು ದಿವಸ ಕಲಿ ಮೂಡಿನಲ್ಲಿ ಇದ್ದಂಥ ನಮ್ಮ ಗುರುಮಾತೆಯರಿಗೆ ರಿಫ್ರೆಶ್ ಆಗಿ ಇಲಾಖೆ ಈ ತರಬೇತಿಯನ್ನು ನೀಡಿ, ಇನ್ನು ಈ ತರಬೇತಿ ಮುಗಿದ ತಕ್ಷಣ ಈಗ ನಾವು ಯಾವ ಊರಿಗೆ ಹೋಗ್ತೀವಿ ಅನ್ನೋದು ನಿಮಗೆ ಗೊತ್ತೈತಿ. ನಾವೀಗ ಸದ್ಯ ಸರ್ವೆಗೆ ಹೋಗ್ತೇವೆ ಗಣತಿ, ಇದನ್ನೊಂದು ಕಡೆ ಸೇವ್ ಮಾಡಿ ಇಟ್ಕೊಳ್ರಿ ನಿಮ್ಮ ಮನಸ್ಸಿನೊಳಗೆ. ಈ ಮೊಬೈಲ್ ಹೇಳ್ತೀವಿ ನಾವು ಓದೋರೆ, ಇವ್ರು 4 ದಿನ 8 ದಿನ ಸೇವ್ ಮಾಡಿ ಇಟ್ಕೊಂಡು ಮೇ 28ಕ್ಕೆ ಇದನ್ನು ನಾವು ಪ್ರಾರಂಭ ಮಾಡಬೇಕಾಗ್ತದೆ. ಹೀಗಾಗಿ ಸರ್ಕಾರ ಆಗಾಗ ರಿಫ್ರೆಶ್ ಮಾಡ್ತಕ್ಕಂಥ ಇಂಥ ತರಬೇತಿಗಳು ಭಾಳ ಅಗತ್ಯ ಇರ್ತವೆ. ವೃತ್ತಿಪರವಾದಂಥ ನಮಗೆ ಹೊಸದಾಗಿ ಸುಮಾರು 30 ವರ್ಷ 35 ವರ್ಷ ಸರ್ವಿಸ್ ಮಾಡಿದವರಿಗೆ ನಾವು 1ನೇಂತ 2ನೇಂತ ಕೊಟ್ಟಿರ್ತೀವಿ. ಆಯಾ ಶಾಲೆಯ ಸಂದರ್ಭ ತಕ್ಕ ಹಾಗೆ GPT ಅವರೆಲ್ಲ 6-7 ಹಿಂಗೆ ಹೇಳ್ತಿರ್ತಾರೆ. ಇಲ್ಲಿ ಆ್ಯಕ್ಚುಲಿ ಏನಾಗಬೇಕಾಗಿದೆ ಅಂದ್ರೆ, ಇಂಗ್ಲೀಷ್ ಮಾಧ್ಯಮದ ಹುಚ್ಚು ಏನು ನಮ್ಮ ಸಮಾಜದಲ್ಲಿ ಅದರ ವ್ಯಾಮೋಹ ಏನು ಪಾಲಕರಿಗಿದೆ, ಆ ವ್ಯಾಮೋಹ ಕಡಿಮೆಯಾಗಿ ಕನ್ನಡ ಶಾಲೆಯಲ್ಲಿ ಕೂಡ ಇಂಗ್ಲೀಷ್ ಶಬ್ದ ಕೇಳಿ ಬರ್ಲಿಕ್ಕೆ ಇಂಗ್ಲೀಷ್ ಅಟ್ಮಾಸ್ಫಿಯರ್ ಕಾಣ್ತದೆ ಅಂತಕ್ಕಂಥ ಮನೋಭಾವನೆ SDMC ಅವ್ರ ಮೂಲಕ, ಪಾಲಕರ ಮೂಲಕ, ತಾಯಂದಿರ ಸಭೆಗೆ ಬಂದಂಥ ತಾಯಂದಿರ ಮೂಲಕ ಈ ಸಮಾಜದ ಮುಖ್ಯವಾಹಿನಿಗೆ ಹೋಗಬೇಕಾಗಿದೆ. ಒಟ್ಟಾರೆ ಇದರ ಉದ್ದೇಶ ಸರ್ಕಾರಿ ಶಾಲೆಗಳ ಹಾಜರಾತಿ ಸುಧಾರಣೆ. ಎಷ್ಟೋ ಶಾಲೆಗಳು ಬಂದಾಗ್ತವೆ, ಹೆಚ್ಚುವರಿ ಆಗ್ತಾ ಇದ್ದಾವೆ. ಇವತ್ತು 100 ಇದ್ದದ್ದು 3 ವರ್ಷ 80, 60, 50ಕ್ಕೆ 50-90 ಆಯ್ತು, ಅಲ್ಲಿ ಹೆಡ್ ಮಾಸ್ಟರ್ ಪೋಸ್ಟ್ ಹೋಗ್ತಾ ಇದೆ. ಇವೆಲ್ಲ ನಾವು ಈ ಇಲಾಖೆ ನಾವೆಲ್ಲ ವಿಚಾರ ಮಾಡಿದ್ರೆ, ಆದರೆ ಇದನ್ನ ಮೂಲಭೂತವಾಗಿ ವಿಚಾರ ಮಾಡೋರು ಯಾರು ಮಾಡಬೇಕು? ಸಮಾಜದಲ್ಲಿ ಇರ್ತಕ್ಕಂಥ ಪಾಲಕರು ಮಾಡಬೇಕು. ಹಾಗಾದ್ರೆ ಆ ಪಾಲಕರು ನಮ್ಮ ಶಾಲೆ ಚೆನ್ನಾಗಿಲ್ಲ, ನಾವು ಬೇರೆ ಶಾಲೆ ಹೋಗ್ತೀನಿ, ಇಂಗ್ಲೀಷ್ ಮೀಡಿಯಂ ವ್ಯಾಮೋಹ ಇದ್ದದಕ್ಕೆ ಸರ್ಕಾರ ಏನು ಮಾಡಿದೆ, ದ್ವಿಭಾಷಾ ಪದ್ಧತಿ, ಬರೀ ಇಂಗ್ಲೀಷ್ ಟು ಇಂಗ್ಲೀಷ್ ಅನ್ನೋದು ಅಲ್ಲ, ಇಂಗ್ಲೀಷ್ ಟು ಇಂಗ್ಲೀಷ್ ಅಲ್ಲ. ಹಾಗಾದ್ರೆ ಮೇಲೆ ಈ ಕಡೆ ಕನ್ನಡ ಅನ್ನೋದಿದ್ರೆ ಈ ಕಡೆ ಇಂಗ್ಲೀಷ್ ಇದೆ. ಶಿಕ್ಷಕ ಇದನ್ನು ಹೇಳೋದ್ರಿಂದ ಹಾಗಾಗಿ ಇಂಗ್ಲೀಷ್ ಬುಕ್ ತೆಗೆದಾಗಷ್ಟ ಮಗು ಇಂಗ್ಲೀಷ್ ಶಬ್ದ ನೋಡ್ತದೆ ಇವರಿಗೆ. ಈಗ ಹಂಗಿಲ್ಲ. ಈಗ ಇತರೆ ವಿಷಯಗಳಲ್ಲಿ ಕೂಡ ಇಂಗ್ಲೀಷ್ ಮತ್ತು ಕನ್ನಡವನ್ನ ಸತತವಾಗಿ ನೋಡ್ತಾ ಹೋಗೋದ್ರಿಂದ, ಪ್ರಯತ್ನ ಮಾಡಿ ಕಲಿತಾ ಇರೋದ್ರಿಂದ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗ್ತದೆ ಅಂತಕ್ಕಂಥ ಹೊಸ ಕಾನ್ಸೆಪ್ಟ್ ಅನ್ನು ಸರ್ಕಾರ ತಂದಿದೆ. ಆದರೆ ಇದನ್ನ ಅನ್ವಯ ಮಾಡ್ತಕ್ಕಂಥ, ಅಪ್ಲಿಕೇಬಲ್ ಮಾಡ್ತಕ್ಕಂಥ ಕೆಲಸ ನಿಮ್ಮೆಲ್ಲರೂ ಆಗಬೇಕಾಗಿದೆ. ಒಂದು ಶಾಲೆಯಲ್ಲಿ ಹೊಸದಾಗಿ ಒಂದು ಯೋಜನೆ ಬಂದಾಗ ನಾವು ಹೇಗೆ ಇಲ್ಲಿವರೆಗೆ ದಲಿತರಿಯನ್ನು ಅಡಾಪ್ಟ್ ಮಾಡಿದ್ವಿ, ಒಂದೇ ಕಾಲು ಆಗ ಹೀಗೆ, ಇದು ಹಾಗೆ ಇದಕ್ಕೂ ಕೆಲವು ಅಪಸರಗಳು, ಅನುಕೂಲಗಳು, ಅನಾನುಕೂಲಗಳು ಸಾಕಷ್ಟು ಬರ್ತವೆ. ಒಂದು 6 ತಿಂಗಳ ಒಂದು ಫಸ್ಟ್ ಸೆಮಿಸ್ಟರ್ನಲ್ಲಿ, ಆಮೇಲೆ ಇದು ರೂಢಿ ಆಗ್ತದೆ. ಹೀಗಾಗಿ ನಾವೆಲ್ಲವನ್ನ ಈ ಸುಮಾರು ಎಲ್ಲ ಅವರು ಹೇಳಿರ್ತಕ್ಕಂಥ ವಿಷಯಗಳನ್ನ ನೋಟ್ ಪುಸ್ತಕದಲ್ಲಿ ತಾವು ದಾಖಲೆ ಮಾಡ್ಕೊಂಡಿರ್ತೀರಿ, ಆಮೇಲೆ ತಿಳ್ಕೊಂಡಿರಿ. ಶಿಕ್ಷಕರಿಗೆ ಕಲಿಸೋದೇನದ ಸ್ವಲ್ಪ ಹೇಳ್ಕೊಟ್ರೆ ಸಾಕು. ಸಂಪನ್ಮೂಲ ಪಾಪ ಅವರು ಶಿಕ್ಷಕರೇ, ಅವ್ರು ಏನು ಮಾಡ್ತಾರೆ, ನಿಮಗೆ ಈ ರೀತಿ ಮಾಡಿ ಅಂತ ದಾರಿ ತೋರಿಸ್ತಾರೆ. ಆ ದಾರಿಯಲ್ಲಿ ನಾವು ಇನ್ನಷ್ಟು ಈಗ ನೋಡಿ ನಿಮ್ಮದೇ ಆದಂಥ ಚಟುವಟಿಕೆಗಳನ್ನು, ನಿಮ್ಮದೇ ಆದಂಥ ಕಲಿಕೆಯ ಮಾರ್ಗವನ್ನು ನೀವು ಬಳಸಿಕೊಂಡು ಈ ಯೋಜನೆಯನ್ನು ಸಾಕಾರಗೊಳಿಸ್ತೀರಿ ಅಂತಕ್ಕಂಥ ವಿಚಾರವಾಗಿ ನಮ್ಮನ್ನೆಲ್ಲ ಪ್ರತಿದಿನ ಈ ಥರದ್ದು ಕೂಡಿಸಿ
ಅತ್ಯಂತ ಗೌರವದಿಂದ, ಆಮೇಲೆ ನಮಗೆ ಈ ಸಂಪನ್ಮೂಲಗಳಾಗಲಿ ಈ ನೋಡಲ್ ಅಧಿಕಾರಿಗಳಲ್ಲಿ BOರಾಗಲಿ ಈ ತರಬೇತಿ ರಜೆ ಇರೋದ್ರಿಂದ ಸ್ವಲ್ಪ ರಿಲ್ಯಾಕ್ಸೇಷನ್ ಕೊಟ್ಟಾರ. ಭಾಳ ಇದು ಎಲ್ಲರಿಗೂ ಖುಷಿ ತಂದಂಥ ವಿಷಯ. ಅತಿ ಟೈಟ್ ಆಗಿ ಕುಂದಿರಿಸಿ ಮಾಡಿದ್ರೆ ನಾವು ಒತ್ತಾಯದಿಂದ ಯಾವುದೇ ವಿಷಯ ಅದು ತೆಗೆಯಲು ಹೋಗಲ್ಲ, ಅದಕ್ಕೆ ಒತ್ತಾಯ ಯಾರು ಮಾಡೋದು. ಇವರು ಭಾಳ ನಮ್ಮ ಅನುಕೂಲ ತಕ್ಕ ಹಾಗೆ ಮಾಡಿದ್ದಾರೆ. ಆಮೇಲೆ ಇವತ್ತು ಅಂಬೇಡ್ಕರ್ ಜಯಂತಿ ಮುಗಿಸ್ಕೊಂಡು ಬಂದಿಂದ ಚಾಲೂ ಮಾಡಿದರು. ಹೀಗೆ ಎಲ್ಲ ರೀತಿಯಿಂದ ಅವಕಾಶವನ್ನು ಕೊಟ್ಟು ನಮ್ಗೆ ಹೇಳಿರೋ ಉದ್ದೇಶವಾದ ಮಗುವನ್ನು ಕೇಂದ್ರವಾಗಿ ಇಟ್ಕೊಂಡು ನಾವು ಈ ಯೋಜನೆಯನ್ನು ಜಾರಿ ಮಾಡಬೇಕು. ಅಂದಾಗ ಮಾತ್ರ ಈ ತರಬೇತಿ ಯಶಸ್ವಿಯಾಗ್ತದೆ ಅಂತಕ್ಕಂಥ ಮಾತನ್ನು ಹೇಳ್ತಾ, ಒಟ್ಟಾರೆ ಇಲಾಖೆಯ ಏನೇ ತಂದರೂ ಕೂಡ ನಾವು ವಿರೋಧ ಮಾಡಲಿಕ್ಕೆ ಬರೋದಿಲ್ಲ. ಯಾಕಂದ್ರೆ ಅದರ ಅಂಡರ್ನಲ್ಲಿ ಕೆಲಸ ಮಾಡ್ತಕ್ಕಂಥವ್ರು ನಾವು. ಹೀಗಾಗಿ ಈ ಯೋಜನೆಯನ್ನು ಮತ್ತಷ್ಟು ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಪಾಲಕರಿಗೆ ಹೇಳ್ತಕ್ಕಂಥ ವಿಷಯವಾಗಲಿ, ತಾಯಿಗಳ ಸಭೆಗಳಲ್ಲಿ ಇದರ ಬಗ್ಗೆ ಫೋಕಸ್ ಮಾಡೋದಾಗಲಿ ಅಂತ ಕೆಲಸಗಳನ್ನ ಹೆಡ್ ಮಾಸ್ಟರ್ಗಳು, ಅಸಿಸ್ಟೆಂಟ್ ಶಿಕ್ಷಕರು ಎಲ್ಲರೂ ಸೇರಿಕೊಂಡು SDMC ಅವ್ರ ಜೊತೆಗೆ ಇದನ್ನು ಅದ್ದೂರಿಯಾಗಿ ವ್ಯಾಪಕವಾಗಿ ಅನ್ವಯ ಮಾಡಿಕೊಂಡು ಮಗುವಿನ ಸರ್ವಾಂಗೀಣ ಅಭಿವೃದ್ಧಿಗೆ ನಾವು ನೀವು ಶ್ರಮಿಸೋಣ ಅಂತ ಹೇಳಿ ಮಾತನಾಡಲು ಅವಕಾಶ ಮಾಡಿಕೊಟ್ಟಂತ ಸಭಿಕರಿಗೆ ವಂದಿಸಿ ನಾನು ಮಾತನ್ನು ಮುಗಿಸುತ್ತೇನೆ. ಜೈ ಹಿಂದ್.